ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿನ ಕನ್ನಡ ಆರ್ಟಿಸ್ಟ್ಗಳನ್ನ ಉಳಿಸಬೇಕು, ಬೆಳೆಸಬೇಕು, ಒಂದು ಪ್ರೋತ್ಸಾಹ ಕೊಡಬೇಕು. ಯಾವ್ಯಾವುದೋ ಸಿನಿಮಾಗಳಿಗೆ 150 ರೂಪಾಯಿ 100 ರೂಪಾಯಿ ಖರ್ಚು ಮಾಡಿದ್ರೆ ಯಾವುದೋ ಅದು ನಮ್ಮ ದೇಶಕ್ಕೆ ಸಂಬಂಧ ಇರಲ್ಲ, ನಮ್ಮ ಊರಿಗೆ ಸಂಬಂಧ ಇರಲ್ಲ, ಆ ಆರ್ಟಿಸ್ಟು ಯಾರು ಅಂತಲೂ ಗೊತ್ತಿರಲ್ಲ. ನಮ್ಮ ಸ್ಪೆಷಲಿ ಬೆಂಗಳೂರು ಏನಾಗಿದೆ ಅಂದರೆ ಕನ್ನಡ ಬಿಟ್ಟು ಎಲ್ಲ ಸಿನಿಮಾನ ನೋಡ್ತಾರೆ ಆಗ್ಬಿಟ್ಟಿದ್ದಾರೆ ಜನ. ಆ ಥರ ಜನನೂ ತುಂಬಿಕೊಂಡಿದ್ದಾರೆ ಇಲ್ಲಿ. ಇದರಲ್ಲಿ ನನ್ನ ಮಗಳು ಕೂಡ ಪ್ರೆಸ್ ರಿಪೋರ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದಾಳೆ. ಇದೊಂಥರ ಇನ್ಸ್ಪಿರೇಷನ್ನು. ಮತ್ತೆ ಇನ್ನೂ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಇದರಲ್ಲಿ ಒಂದು ಹಣಕ್ಕಿಂತ ಜಾಸ್ತಿ ಒಂದು ತೃಪ್ತಿ ಇದೆ. ಏನೋ ಒಂದು ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ತೃಪ್ತಿ ಇದೆ. ಅಂದರೆ ಅಂಬರೀಷ್ ಪಿಕ್ಚರ್ಸು ನನಗೆ ಭಾಳ ನಾಗರಾವು ಟೈಮ್ನಲ್ಲಿ, ಆ ಟೈಮ್ನಲ್ಲೆಲ್ಲ ಭಾಳ ಖುಷಿ. ನಾವು ನಾಗರಾವ್, ಅಂಬರೀಷ್ ಅವರು, ನೆಕ್ಸ್ಟು ಅಣ್ಣ ಅವರು, ರಾಜ್ಕುಮಾರ್, ವಿಷ್ಣುವರ್ಧನ್. ಪ್ಲಸ್ಸು ಡ್ಯೂಪ್ ಯೂಸ್ ಮಾಡಿದ್ರೆ ನಾವು ನೋಡು ಸರ್, ನೀವು ಶಾರ್ಟ್ ಮಾಡೋವಾಗ ಕಷ್ಟಪಟ್ಟು ಮಾಡಿದ್ರೆ ನೋಡೋವಾಗ ಸಂತೋಷವಾಗಿ ನೋಡ್ತೀರಾ. ಇಲ್ಲಿ ನಾನೇ ಡ್ಯೂಪ್ ಯೂಸ್ ಮಾಡಿಬಿಟ್ಟು ಅಲ್ಲಿ ನೋಡಬೇಕಾದ್ರೆ ನನಗೆ ಬೇಜಾರಾಗ್ಬೋದು, ನಾನು ಮಾಡಿಲ್ಲ ಬಿಡಪ್ಪ ಅದು ಅಂತ. ಹಂಗಾಗಿ ಆ ಥರ ಡ್ಯೂಪ್ ಗಿಪ್ಪೆಲ್ಲ ನಾನು ಯಾವ ಸಿನಿಮಾದಲ್ಲೂ ಮಾಡಿಲ್ಲ. ಜಿಂದಗದಲ್ಲೂ ಒಂದು ಶಾರ್ಟ್ ಡ್ಯೂಪ್ ಯೂಸ್ ಮಾಡಿಲ್ಲ. ಇದರಲ್ಲೂ ಎಲ್ಲ ರಿಸ್ಕ್ ಶಾರ್ಟ್ಸು ಇದೆ, ಬಟ್ ನಾನು ಯಾವುದ್ರಲ್ಲೂ ಒಬ್ರದ್ದು ಡ್ಯೂಪ್ ಸಹಾಯನ ತಗೊಂಡಿಲ್ಲ. ಪ್ರತಿಯೊಂದು ಶಾರ್ಟ್ ನಾನೇ ಮಾಡಿದ್ದೀನಿ. ಮಾತಾಡಬೇಕು, ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ನಮ್ಮ ಜಲ, ನಮ್ಮ ನೆಲ, ನಮ್ಮ ಗಾಳಿ ತಗೊಳ್ತಾ ಇದ್ದಾರೆ. ಹಾಗಾಗಿ ಈ ಭೂಮಿ ಅವ್ರಿಗೆ ಒಂದು ಜೀವ ಕೊಡ್ತಾ ಇದೆ, ಬಾಳು ಕೊಡ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡಗೋಸ್ಕರ, ಕರ್ನಾಟಕ ಜನತೆಗೋಸ್ಕರ ಅವರನ್ನು ನಮ್ಮವ್ರು ಕರ್ಕೊಂಡು ಬಂದು ಸಿನಿಮಾ ತೋರಿಸ್ಬೇಕು, ಭಾಷೆ ಕಲಿಸ್ಬೇಕು ಅವ್ರಿಗೆ. ನಾವು ಯಾವ ಇಂಡಸ್ಟ್ರಿಗೇನು ಕಮ್ಮಿ ಇಲ್ಲ. ಆ ಮಾರ್ಕೆಟಿಂಗಲ್ಲಿ ಏನಾಗುತ್ತೆ, ಕಡಿಮೆ ಮಾರ್ಕೆಟಿಂಗ್ ಇದೆ, ಕಡಿಮೆ ಏರಿಯಾ ಇದೆ ಅನ್ನೋದು ಒಂದು ಸುಮ್ಮನೆ ತಪ್ಪು ಕಲ್ಪನೆ ಆಗಿಬಿಟ್ಟಿದೆ. ಅದು ಇಲ್ಲಿರೋದು ಬರೀ ಬೆಂಗಳೂರಲ್ಲಿರೋಷ್ಟು ಜನ ಕನ್ನಡ ಸಿನಿಮಾ ಬಂದು ನೋಡಿದ್ರೆ ಸಾಕು. ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕರ್ನಾಟಕ ಬೆಂಗಳೂರು ಬಿಟ್ಟು ಎಲ್ಲ ಡಿಸ್ಟ್ರಿಕ್ಟಲ್ಸು ಒಂದು ಅರ್ಧ ಆದರೆ ಬೆಂಗಳೂರಲ್ಲಿ ಒಂದು ಅರ್ಧ ಜನ ಇದ್ದಾರೆ. ಆ ಊರವ್ರು ಎಲ್ಲೋ ಕುಂದಾಪುರಕ್ಕೋ ಮಂಗಳೂರಿಗೆ ಬಂದು ನೋಡೋದಲ್ಲ, ಆ ಊರಲ್ಲೇ ಸಿನಿಮಾ ನೋಡಬೇಕು. ಆವಾಗೇ ಅವ್ರಿಗೊಂದು ಕನ್ವೀನಿಯಂಟ್ ಆಗಿರುತ್ತೆ, ನಮಗೊಂದು ಪ್ರೋತ್ಸಾಹ ಆಗುತ್ತೆ. ಆ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು 200 ಥಿಯೇಟರ್ಸ್ನ ಪ್ಲಾನ್ ಮಾಡಿ ಪ್ರತಿಯೊಂದು ತಾಲೂಕಲ್ಲಿ ನಮ್ಮ ಸಿನಿಮಾ ಇರುತ್ತೆ. ನಿಮ್ಮ ವಾಹಿನಿಯಿಂದ ಕೂಡ ನೀವು ಅದೊಂದು ಮೆಸೇಜ್ ಹೇಳ್ಬೋದು. ನೀವು ಎಷ್ಟು ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಬಂದು ನೋಡಿ ಅನ್ನೋದಕ್ಕಿಂತ ನಿಮ್ಮೂರಲ್ಲೇ ಸಿನಿಮಾ ಇದೆ, ದಯವಿಟ್ಟು ಆ ಸಿನಿಮಾ ನೋಡಿ ಅಂತ ಹೇಳ್ಬೇಕು ನೀವು. ಸರ್ ಅಂದರೆ ನೀವು ಅಂದರೆ ರಂಗಭೂಮಿನೂ ಸ್ವಲ್ಪ ಟಚ್ ಇದೆ ಅಂತಂದ್ರೆ ಒಂದು ಲೇಯರ್ ಗ್ಯಾಪ್ ಆಗುತ್ತೆ. ಅಂದರೆ ಅದರದ್ದು ಡೈಮೆನ್ಷನ್ನೇ ಬೇರೆ ಆಗುತ್ತೆ, ಸಿನಿಮಾ ಡೈಮೆನ್ಷನ್ ಬೇರೆ ಆಗುತ್ತೆ. ಬಟ್ ಇಲ್ಲಿ ಆ್ಯಕ್ಟ್ ಕೂಡ ನೀವು ಮಾಡಿದಿರಿ ಅಲ್ವಾ? ಅಲ್ಲಿ ನಾನು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಊರಲ್ಲಿ ಅವಕಾಶ ಇತ್ತು, ಮಾಡ್ತಾ ಇದ್ದೆ. ಇಲ್ಲಿನೂ ಆ್ಯಸ್ ಎ ಹೋಮ್ ಮಿನಿಸ್ಟ್ರು ಮಾಡಿದ್ದೀನಿ. ಇದರಲ್ಲಿ ನನ್ನ ಮಗಳು ಕೂಡ ಪ್ರೆಸ್ ರಿಪೋರ್ಟರ್ ಆಗಿ ಆ್ಯಕ್ಟ್ ಮಾಡಿದ್ದಾಳೆ. ಇದೊಂಥರ ಇನ್ಸ್ಪಿರೇಷನ್ನು. ಮತ್ತೆ ಇನ್ನೂ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ಇದರಲ್ಲಿ ಒಂದು ಹಣಕ್ಕಿಂತ ಜಾಸ್ತಿ ಒಂದು ತೃಪ್ತಿ ಇದೆ. ಏನೋ ಒಂದು ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ತೃಪ್ತಿ ಇದೆ. ಆ ತೃಪ್ತಿ ನನಗೆ ನಿಜವಾಗ್ಲೂ ಐ ಆಮ್ ಕಂಟೆಂಟ್, ಸೆಲ್ಫ್ ಕಂಟೆಂಟ್. ಚೆನ್ನಾಗಿ. ನಿಮಗೆ ತುಂಬ ಕಾಡಿದಂಥ ಕನ್ನಡದ ನಟ ಯಾರು? ಹೀರೋ ಯಾರು? ವಾವ್ ಅಂತ ಹೋಗಿ ವಿಜಲ್ ಹೊಡ್ಕೊಂಡು ಥಿಯೇಟ್ರಲ್ಲಿ ಅಕ್ಕಪಕ್ಕ ಇರೋರಿಗೆಲ್ಲ. ನಮಗೆ ಒಂಚೂರು ಜಾಸ್ತಿ ಅಂದರೆ ಅಂಬರೀಷ್ ಪಿಕ್ಚರ್ಸು ನನಗೆ ಭಾಳ ನಾಗರಾವು ಟೈಮ್ನಲ್ಲಿ, ಆ ಟೈಮ್ನಲ್ಲೆಲ್ಲ ಭಾಳ ಖುಷಿ. ನಾವು ನಾಗರಾವ್, ಅಂಬರೀಷ್ ಅವರು, ನೆಕ್ಸ್ಟು ಅಣ್ಣ ಅವರು, ರಾಜ್ಕುಮಾರ್, ವಿಷ್ಣುವರ್ಧನ್. ಆ ಪಿಕ್ಚರ್ಗಳು ನೋಡಿ ನಮಗೆ ಖುಷಿ ಆಗುತ್ತೆ. ಆ ಪಿಕ್ಚರ್ ಅವರ ಅಭಿಮಾನಿಗಳು. ಅಲ್ಲ, ಈಗ ಸಪೋಸ್ ಅಂದರೆ ಆ 3 ಜನ ಈಗಿಲ್ಲ, ಸಪೋಸ್ ಈಗ ಆ 3 ಜನ ಇದ್ದಿದ್ರೆ ಈ ಸಿನಿಮಾ ರೆಡಿ ಆಗಿರ್ತಿತ್ತು, ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ರು ಕೃಷ್ಣಮೂರ್ತಿ ಅವರು? ಏನೋ ಒಂದು ಖುಷಿ ಇದೆ. ಈ ರಂಗಭೂಮಿಗೆ ಈಗ ನಮ್ಮನ್ನು ಒಂಥರ ಎಳ್ಕೊಬಂದಿದೆಯಲ್ಲ, ಒಂದು ಸಿಚುವೇಶನ್ ಎಳ್ಕೊಬಂದಿದೆಯಲ್ಲ, ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ್ಯಂಡ್ ಸಿನ್ಸಿಯರ್ಲಿ ವಿ ಆರ್ ಟ್ರೈಂಗ್ ಟು ಟೇಕ್ ದಿಸ್ ಟು ದ ನೆಕ್ಸ್ಟ್ ಲೆವೆಲ್. ಮಿಲಿಟ್ರಿ ಸ್ಟೈಲ್ ನೋಡಿ ಸರ್, ಅವರು ಅಪ್ರೋಚ್ ಹೆಂಗೆ ನೋಡಿ ಸರ್, ಕಾನ್ಫಿಡೆಂಟ್ ಆಗಿದ್ದಾರೆ. ಆಮೇಲೆ ಫೈಟ್ ಬಗ್ಗೆ ಡ್ಯಾನಿ ಮಾಸ್ಟರ್ ಹೇಳ್ತಾಯಿದ್ರು, ನಮಗೆ ಡ್ಯೂಪ್ ಬೇಡ ಅಂತ. ಆ್ಯಕ್ಚುಲಿ ಅದು ಭಾಳ ಕಷ್ಟ, ಅದು ಇಲ್ಲದೆ ಮಾಡುವಂಥದ್ದು. ಆ ಥರ ರಿಸ್ಕ್ ಯಾಕೆ ತೊಗೊಂಡ್ರಿ ಅಂತ. ಸೊ ನಾನು ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದೀನಿ, ಪ್ರಾಕ್ಟೀಸ್ ಮಾಡಿದ್ದೀನಿ. ನನಗೆ ಆ ಬಾಡಿ ಫ್ಲೆಕ್ಸಿಬಿಲಿಟಿನೂ ಇದೆ. ಪ್ಲಸ್ಸು ಡ್ಯೂಪ್ ಯೂಸ್ ಮಾಡಿದ್ರೆ ನಾವು ನೋಡು ಸರ್, ನೀವು ಶಾರ್ಟ್ ಮಾಡೋವಾಗ ಕಷ್ಟಪಟ್ಟು ಮಾಡಿದ್ರೆ ನೋಡೋವಾಗ ಸಂತೋಷವಾಗಿ ನೋಡ್ತೀರಾ. ಇಲ್ಲಿ ನಾನೇ ಡ್ಯೂಪ್ ಯೂಸ್ ಮಾಡಿಬಿಟ್ಟು ಅಲ್ಲಿ ನೋಡಬೇಕಾದ್ರೆ ನನಗೆ ಬೇಜಾರಾಗ್ಬೋದು, ನಾನು ಮಾಡಿಲ್ಲ ಬಿಡಪ್ಪ ಅದು ಅಂತ.
ಹಂಗಾಗಿ ಆ ಥರ ಡ್ಯೂಪ್ ಗಿಪ್ ಎಲ್ಲ ನಾನು ಯಾವ ಸಿನಿಮಾದಲ್ಲೂ ಮಾಡಿಲ್ಲ, ಜಿಂದಗದಲ್ಲೂ ಒಂದು ಶಾರ್ಟ್ ಡ್ಯೂಪ್ ಯೂಸ್ ಮಾಡಿಲ್ಲ. ಇದರಲ್ಲೂ ಎಲ್ಲ ರಿಸ್ಕ್ ಶಾರ್ಟ್ಸು ಇದೆ, ಬಟ್ ನಾನು ಯಾವುದ್ರಲ್ಲೂ ಒಬ್ರದ್ದು ಡ್ಯೂಪ್ ಸಹಾಯನ ತಗೊಂಡಿಲ್ಲ. ಪ್ರತಿಯೊಂದು ಶಾರ್ಟ್ ನಾನೇ ಮಾಡಿದ್ದೀನಿ. ರಾಜೀವ್ ಅವರು ಪರ್ಸ್ನಲಿ ಕಂಡಂತಹ ಆ ಒಂದು ಸ್ಟ್ರಾಂಗ್ ಚೇಂಜ್ ಅವರೇನು ಅಂದರೆ ಜಿಂದಗಿ ಟು ಈ ಒಂದು ಜರ್ನಿ? ಟೋಟಲಿ ಕಥೆನೇ ಡಿಫ್ರೆಂಟ್ ಇಲ್ಲ. ಅದೊಂದು ವಿಲೇಜ್ ಬೇಸ್ಡ್ ಸಬ್ಜೆಕ್ಟ್, ಇದು ಟೋಟಲಿ ಸಿಟಿ ಬೇಸ್ಡ್ ಸಬ್ಜೆಕ್ಟ್. ತುಂಬ ಚೇಂಜ್ ಓವರ್ ಇದೆ. ಆಮೇಲೆ ಈ ಗ್ಯಾಪನ್ನು ಹೇಗೆ ಫುಲ್ಫಿಲ್ ಮಾಡ್ತಾರೆ ಅಂದರೆ ಆ್ಯಸ್ ಆ್ಯಕ್ಟರ್ ಆಗಿ ನೀವು ಪ್ರತಿದಿನ ಹೋರಾಟ ನಡೀತಾ ಇರುತ್ತೆ. ಅಂದರೆ ಮೈಂಡ್ ಕಂಟ್ರೋಲ್ ಸರ್ ಎಲ್ಲನೂ. ವೆರಿ ನೈಸ್. ಬಾಡಿ ಕಂಟ್ರೋಲ್ಗಿಂತ ಮೈಂಡ್ ಕಂಟ್ರೋಲ್. ಅದು ಹೇಳ್ದಲ್ಲ, ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕೇ ಬೇಕು. ಏನೇ ಕಷ್ಟ ಬಂದರೂ ನಮ್ಮ ಗುರಿ ಸಾಧಿಸ್ತೀವಿ ಅಂತ ನಮ್ಮ ಛಲದಲ್ಲಿ ನಾವಿರಬೇಕು. ನೂರಾರು ಅಡಚಣೆಗಳು ಬರ್ತವೆ, ಅದೆಲ್ಲ ಕೇರ್ ಮಾಡಬಾರ್ದು. ತುಂಬ ಸಾರಿ ರಜನಿಕಾಂತ್ ಹೇಳಿದ್ದಾರೆ, ಯಾವುದೋ ಒಂದು ಇದು ಹತ್ತಬೇಕಾದ್ರೆ ಆ ಅಡಚಣೆಲ್ಲ ಕೇಳಿಸ್ಕೊಂಡ್ರೆ ನಮ್ಮ ಕೈಲಿ ಹತ್ತಕ್ಕಾಗಲ್ಲ. ಅವನು ಕಿವುಡ ಮೂಗ ಆಗಿದ್ರೆ ಅವನಿಗೇನು ಅಡಚಣೆಗಳೇ ಗೊತ್ತಾಗಲ್ಲ. ಅವನು ಗೋಲ್ ಅವನು ಆರಾಮಾಗತ್ತ. ಏನೋ ಹಾವು ಬಂದರೂ ಅವ್ನು ಕೇರ್ ಮಾಡಿಲ್ಲ, ಚೇಳು ಬಂದರೂ ಕೇಳ್ ಮಾಡಿಲ್ಲ. ಕೆಲವರು ತುಂಬ ಜನ ಹೀಯಾಳಿಸ್ತಾರೆ. ಆ ಹೀಯಾಳಿಸೋದು ನಮ್ಗೆ ಕೇಳಿಸೇ ಇಲ್ಲ, ಕಿವಿನ ಕೇಳಿಸಲ್ಲ, ಕಣ್ಣು ಕಾಣಲ್ಲ. ಅಂದರೆ ಅವ್ರು ಏನು ಮಾತಾಡಿದ್ರು ಗೊತ್ತಾಗಲ್ಲ, ಏನು ಬೈದರೂ ಗೊತ್ತಾಗಲ್ಲ. ಆ ಥರ ನಮ್ಮ ಛಲದಲ್ಲಿ ಹೋಗಿದ್ದೀವಿ ಸರ್ ಇದರಲ್ಲಿ. ಮೇಲಾಗಿ ಕನ್ನಡದ ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಂತಹ ಒಬ್ಬ ಡೈರೆಕ್ಟ್ರು ಅನಂತು ಸರ್. ಹೌದು. ಶಿವಣ್ಣಗೆ ಆಕ್ಷನ್ ಕಟ್ ಹೇಳಿದ್ದಾರೆ, ಉಪೇಂದ್ರ ಅವ್ರಿಗೆ ಹೇಳಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ನಿಮಗೆ ಅಲ್ಲೊಂದು ಎನರ್ಜಿ ಫ್ಲೋ ಆಗಿರುತ್ತೆ. ಹೌದೌದು. ಸೊ ಅದು ಇಲ್ಲ, ಅದು ಸ್ಟಾರ್ಟಿಂಗಿಂದ ಒಂದು ಫ್ಲೋನಲ್ಲಿ ಇದ್ದೀವಿ, ಜರ್ನಿಯಲ್ಲಿ ಇದ್ವಲ್ಲ. ಸುಮಾರು ಸರಿ ಕತೆ ಹೇಳಿದ್ದಾರೆ, ನಾನು ಇನ್ವಾಲ್ವ್ ಆಗಿದ್ದೆ. ಹಂಗಾಗಿ ಅದೊಂದು ಇದಿದೆ ಸರ್. ನನಗೆ ಎದುರುಗಡೆ ನೋಡಿ ಭಯ ಆ ಥರ ಇಲ್ಲ ನನಗೆ. ಅದನ್ನು ಸೆಲ್ಫ್ ಡೆವಲಪ್ಡ್ ಅದು. ಅಂದರೆ ನಿಜ ಜೀವನದಲ್ಲೂ ಹಂಗೆ, ಸಿನಿಮಾದಲ್ಲೂ ಹಂಗೆ. ನಾನು ಹೇಳಿದಲ್ಲ, ರವಿಶಂಕರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ, ಶರತ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನನಗೇನೋ ಅನಿಸಿಲ್ಲ. ಅದು ಕಾಮನ್ ಆಗಿ ಅವರೊಂದು ಆರ್ಟಿಸ್ಟು, ನಾವೊಂದು ಆರ್ಟಿಸ್ಟು, ನಮ್ಮ ಕರ್ತವ್ಯ ನಾವು ಮಾಡಬೇಕು, ಅವ್ರ ಕರ್ತವ್ಯ ಅವ್ರು ಮಾಡಬೇಕು ಅನ್ನೋ ಒಂದು ಜರ್ನಿ ಹೋಗ್ಬೇಕು. ಸರ್, ಸಿನಿಮಾದಿಂದ ಟೇಕ್ ಅವೇ ಏನು ಸರ್? ಅಂದರೆ ಆಡಿಯನ್ಸ್ ನಿಮ್ಮ ಪರ್ಸ್ಪೆಕ್ಟಿವ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಸಿನಿಮಾ ನೋಡಿದ ನಂತರ. ಸರ್, ನನಗೆ ಕಾನ್ಫಿಡೆಂಟ್ ಇದೆ, ಇದು ಬಂದು ನೋಡ್ತಾರೆ. ಕನ್ನಡದ ಅಭಿಮಾನಿಗಳು, ಕನ್ನಡದ ಒಂದು ಫಿಲ್ಮ್ ಪ್ರೇಕ್ಷಕರೆಲ್ಲ ನೋಡ್ತಾರೆ. ಅವರ ಆಶೀರ್ವಾದ ಡೆಫಿನೆಟ್ ನಮ್ಮ ಈ ಒಂದು ಸಿನಿಮಾ ಮೇಲೆ ಇರುತ್ತೆ. ಮತ್ತು ಈ ಒಂದು ಹೊಸ ಆರ್ಟಿಸ್ಟ್ಗಳ ಮೇಲೆ ಒಂದು ಆಶೀರ್ವಾದ ಇರುತ್ತೆ ಅಂತ ನನಗೆ ಫುಲ್ ಕಾನ್ಫಿಡೆಂಟ್ ಇದೆ. ಸರ್, ಯೂಶಲಿ ಒಂದು ಸಿನಿಮಾ ನೋಡಿದ ನಂತರ ಜನ ಈ ಸಿನಿಮಾ ಈ ಕಾರಣಕ್ಕೆ ಇಷ್ಟ ಆಯಿತು ನನಗೆ, ಕೆಲವರಿಗೆ ಸಾಂಗ್ ಇಷ್ಟ ಆಗಿರುತ್ತೆ, ಕೆಲವರಿಗೆ ಆ್ಯಕ್ಷನ್ ಸೀಕ್ವೆನ್ಸ್ ಇಷ್ಟ ಆಗಿರುತ್ತೆ. ಬಟ್ ನಿಮ್ಮ ಸಿನಿಮಾದ ಕಾಂಟೆಂಟು ಈಗಿನ ಆಡಿಯನ್ಸಿಗೆ ಏನು ಫೀಲ್ ಮಾಡುತ್ತೆ ನಿಮ್ಮ ಪ್ರಕಾರ? ಅಂದರೆ ಒಂದಂತಲ್ಲ ಸರ್, ಒಂದು ಪ್ರೇಕ್ಷಕರಾಗಿ ಒಳಗಡೆ ಬಂದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ, ಫೈಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಳ್ಳೆ ಸಾಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಳ್ಳೆ ಹೀರೋಯಿನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಐಟಮ್ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಎಲ್ಲನೂ ಇದೆ. ಒಂದು ಸಿನಿಮಾ ಅಂದರೆ ಏನು ಕಂಟೆಂಟ್ಸ್ ಬೇಕೋ, ಏನು ಅಂಶಗಳು ಬೇಕೋ, ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಆಗಿ ನೋಡುವಂಥ ಪ್ರೇಕ್ಷಕರಿಗೆ ಎಲ್ಲ ಕಮರ್ಷಿಯಲ್ಸ್ ಇದೆ. ಒಳ್ಳೆ 4-5 ಫೈಟ್ ಇದೆ. ಒಂದು ಫೈಟ್ ಅಂತೂ ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ. ಎಲ್ಲಿ ಸರ್ ಅದನ್ನು ಮಾಡಿದ್ದು? ಎಲ್ಲ ಬ್ಯಾಂಗ್ಳೂರಲ್ಲೇ. ಅದೊಂದು ಕಿಲಾರಿ ಇದ್ರದ್ದು, ಅದು ಕೇರಳ ಸ್ಟೈಲಲ್ಲಿ ಒಂದು ಫೈಟು. ಆ ಥರ ಒಂದು, ಅಂದರೆ ನನ್ನ ಪ್ರಕಾರ ಸುಮಾರು ವರ್ಷಗಳಲ್ಲಿ ಯಾವ ಸಿನಿಮಾದಲ್ಲೂ ಬಂದಿಲ್ಲ ಅದು ಆ್ಯಂಗಲ್ಸು. ಓಕೆ, ಅದಕ್ಕೇನಾದ್ರು ಪರ್ಟಿಕ್ಯುಲರ್ ಪ್ರಿಪ್ರೇಷನ್ ಇತ್ತಾ ಸರ್ ನಿಮಗೆ? ಪ್ರಿಪ್ರೇಷನ್ಸ್ ಒಂಚೂರು ಹೇಳಿ. ಅದು ಮೊದಲೇ ಹೇಳಿದ್ರಲ್ಲ ಅವರು, ಹಂಗಾಗಿ 1-2 ದಿವಸ ಪ್ರಾಕ್ಟೀಸ್ ತಗೊಂಡು ಬಂದು ಮಾಡಿದ್ವಿ ಸರ್. ತುಂಬ ವೆರೈಟಿ ಆಗಿದೆ ಅದು. ನೀವು ಸಿನಿಮಾ ರಿಲೀಸ್ ದಿವಸ ಬಂದರೂ ಕೂಡ ನಾವೇನು ಹೇಳಿದ್ದೀವೋ ಅದು ವಿಲ್ ಕಮ್ ಟು ನೋ. ಆಮೇಲೆ ನಿನ್ನೆ ಅಂದರೆ ಪ್ರೆಸ್ ಮೀಟ್ ಮುಗಿದ ಮೇಲೆ ನಾನು ಅಬ್ಸರ್ವ್ ಮಾಡಿದೆ, ರವಿಶಂಕರ್ ಅವರು ಎಲ್ಲರ ಜೊತೆಗೆ ಮಾತಾಡುವಂತಹ ಆ ಒಂದು ಮ್ಯಾನರಿಸಮ್ ನೋಡ್ತಾ ಇದ್ದೆ ನಾನು. ನಿಮಗೇನೋ ಒಂದಷ್ಟೇನೋ ಹೇಳ್ತಾ ಇದ್ರು, ಫೀಡ್ ಮಾಡ್ತಾ ಇದ್ರು ಸಿನಿಮಾ ಬಗ್ಗೆ, ರಿಲೀಸ್ ವಿಷಯದ ಬಗ್ಗೆ. ಅಪಾರ್ಟ್ ಫ್ರಮ್ ದಿ ಸಿನಿಮಾ, ಔಟ್ ಆಫ್ ದಿ ಬಾಕ್ಸ್ ಆಫ್ ದಿ ಸಿನಿಮಾ ಏನು ಗೈಡ್ ಮಾಡಿದ್ರು, ಏನು ಹೇಳಿದರು? ಅಲ್ಲ, ನೀವು ಸಿನಿಮಾ ಮಾಡೋ ಟೈಮ್ಗಿಂತ ಇವಾಗ ತುಂಬ ಸ್ಲಿಮ್ ಆಗಿದ್ದೀರಿ, ತುಂಬ ಚೆನ್ನಾಗಿ ಕಾಣ್ತಿದ್ರಿ, ಹಿಂಗೆ ಮೇಂಟೈನ್ ಮಾಡಿ, ಯು ಮೇ ಗೆಟ್ ಮೋರ್ ಮೂವೀಸ್. ವಾವ್, ಸೂಪರ್ ಅಂತೆಲ್ಲ ಸ್ವಲ್ಪ ಹಂಗೆ. ಈವನ್ ಒಬ್ಬ ವ್ಯಕ್ತಿಯ ಒಂದು ಬಾಡಿ ಇದು ಕೂಡ ಮ್ಯಾಟ್ರ್ ಆಗುತ್ತೆ ಕಲಾವಿದನಿಗೆ. ಖಂಡಿತ ಸರ್ ಅಲ್ವಾ? ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ನಿಮ್ಮ ನಡೆ ನುಡಿ ಎಲ್ಲನೂ ಸಿನಿಮಾ ಸಂಬಂಧಪಟ್ಟಂಗೆ ಪ್ರತಿಯೊಂದೂ ಇಂಚು ಆ್ಯಂಗಲ್ಲೂ ಪೀಪಲ್ ವಿಲ್ ವಾಚ್. ನಮ್ಮ ಒಂದು ಸರಿ ಸಿನಿಮಾ ಹೊರಗಡೆ ಬಂತು ಅಂದರೆ ಒಂದು ರೋಲ್ ಮಾಡ್ಲಾಕ್ ತಗೊಳ್ತಾರೆ ಜನ ಅದನ್ನು.
ಓ ಇವ್ರು ಹಿಂಗಿದ್ರೆ ಹಿಂಗೆ, ಇವ್ರು ಹಿಂಗಿದ್ರೆ ಚೆನ್ನಾಗಿರುತ್ತೆ, ನಾವು ಹಂಗಿರೋಣ, ಅವ್ರ ಥರ ಇರೋಣ ಅಂತೇಳಿ ಪೀಪಲ್ ವಿಲ್ ಅಬ್ಸರ್ವ್ ದಟ್. ನಿಮ್ಗೆ ಒಂದಷ್ಟು ಜನ ಅಂದಿಲ್ವಾ ಯು ಆರ್ ಲುಕಿಂಗ್ ಲೈಕ್ ಬಾಲಿವುಡ್ ಹೀರೋ ಅಂತ? ಈ ಗೆಟಪಿಗೆ ಅಂದಿಲ್ಲ ಅಂದ್ರೆ ಹೈಟ್ ಇದೆ ಅಂದ್ರೆ ಹೌದು, ಅದರ ಕಾಣಿಸಿದಾಗ ಯಾರು ಅಂದಿಲ್ವಾ? ಇಲ್ಲಿ ಈ ನಡುವೆ ಯಾರು ಹಿಂದಿ ಸಿನಿಮಾ ಯಾಕೆ ಮಾಡಿಲ್ಲ ಅಂತ? ಮೇ ಬಿ ರಿಲೀಸ್ ಆದಮೇಲೆ ಆ ಥರ ಕಾಮೆಂಟ್ಸ್ ಬರ್ಬೋದೇನೋ. ಇವತ್ತು ನಾವಿನ್ನೂ ಬೆಳಕಿಗೆ ಬಂದಿಲ್ವಲ್ಲ ಯಾರು ಅಂತೇಳಿ, ಹಂಗಾಗಿ ಒಳ್ಳೇದಾಗಲಿ ಸರ್. ಜುಲೈ 4ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಅಭಿಮಾನಿಗಳಿಗೆ ಏನೋ ಇಷ್ಟಪಡ್ತೀರಿ? ಎಲ್ಲರೂ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು ಅಂತ. ಸರ್ ನೀವು ಎಲ್ಲೋ ಕಾಪಿ ರೈಟ್ಸ್ ಮಾಡೋದು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು, ಕದಿಯೋದೆಲ್ಲ ಮಾಡಬಾರ್ದು. ಪ್ರತಿಯೊಬ್ಬ ನಮ್ಮ ಕನ್ನಡಿಗರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಇಂಡಸ್ಟ್ರಿನ, ಕನ್ನಡ ಆರ್ಟಿಸ್ಟ್ಗಳನ್ನ ಉಳಿಸಬೇಕು, ಬೆಳೆಸಬೇಕು, ಒಂದು ಪ್ರೋತ್ಸಾಹ ಕೊಡಬೇಕು. ಯಾವ್ಯಾವುದೋ ಸಿನಿಮಾಗಳಿಗೆ 150 ರೂಪಾಯಿ 100 ರೂಪಾಯಿ ಖರ್ಚು ಮಾಡಿದ್ರೆ ಯಾವುದೋ ಅದು ನಮ್ಮ ದೇಶಕ್ಕೆ ಸಂಬಂಧ ಇರಲ್ಲ, ನಮ್ಮ ಊರಿಗೆ ಸಂಬಂಧ ಇರಲ್ಲ, ಆ ಆರ್ಟಿಸ್ಟು ಯಾರು ಅಂತಲೂ ಗೊತ್ತಿರಲ್ಲ. ನಮ್ಮ ಸ್ಪೆಷಲಿ ಬೆಂಗಳೂರು ಏನಾಗಿದೆ ಅಂದರೆ ಕನ್ನಡ ಬಿಟ್ಟು ಎಲ್ಲ ಸಿನಿಮಾನ ನೋಡ್ತಾರೆ ಆಗ್ಬಿಟ್ಟಿದ್ದಾರೆ ಜನ. ನಿಜ, ಹೌದು. ಆ ಥರ ಜನನು ತುಂಬಿಕೊಂಡಿದ್ದಾರೆ ಇಲ್ಲಿ. ಹಾಗಾಗಿ ಅವ್ರು ಯಾವ ಊರಿಂದಾದರೂ ಬರಲಿ, ಇವತ್ತು ನಮ್ಮ ಕನ್ನಡದಲ್ಲಿ ಮಾತಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ನಮ್ಮ ಜಲ, ನಮ್ಮ ನೆಲ, ನಮ್ಮ ಗಾಳಿ ತಗೊಳ್ತಾ ಇದ್ದಾರೆ. ಹಾಗಾಗಿ ಈ ಭೂಮಿ ಅವ್ರಿಗೆ ಒಂದು ಜೀವ ಕೊಡ್ತಾ ಇದೆ, ಬಾಳು ಕೊಡ್ತಾ ಇದೆ. ಹಾಗಾಗಿ ನಮ್ಮ ಕನ್ನಡಗೋಸ್ಕರ, ಕರ್ನಾಟಕ ಜನತೆಗೋಸ್ಕರ ಅವರನ್ನು ನಮ್ಮವ್ರು ಕರ್ಕೊಂಡು ಬಂದು ಸಿನಿಮಾ ತೋರಿಸ್ಬೇಕು, ಭಾಷೆ ಕಲಿಸ್ಬೇಕು ಅವ್ರಿಗೆ. ಅವಾಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನಾವು ಯಾವ ಇಂಡಸ್ಟ್ರಿಗೇನು ಕಮ್ಮಿ ಇಲ್ಲ. ಆ ಮಾರ್ಕೆಟಿಂಗಲ್ಲಿ ಏನಾಗುತ್ತೆ, ಕಡಿಮೆ ಮಾರ್ಕೆಟಿಂಗ್ ಇದೆ, ಕಡಿಮೆ ಏರಿಯಾ ಇದೆ ಅನ್ನೋದು ಒಂದು ಸುಮ್ಮನೆ ತಪ್ಪು ಕಲ್ಪನೆ ಆಗ್ಬಿಟ್ಟಿದೆ. ಅದು ಇಲ್ಲಿರೋದು ಬರೀ ಬೆಂಗಳೂರಲ್ಲಿರೋ ಅಷ್ಟು ಜನ ಕನ್ನಡ ಸಿನಿಮಾ ಬಂದು ನೋಡಿದ್ರೆ ಸಾಕು. ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕರ್ನಾಟಕ, ಬೆಂಗಳೂರು ಬಿಟ್ಟು ಎಲ್ಲ ಡಿಸ್ಟ್ರಿಕ್ಟಲ್ಸು ಒಂದು ಅರ್ಧ ಆದರೆ ಬೆಂಗಳೂರಲ್ಲಿ ಒಂದು ಅರ್ಧ ಜನ ಇದ್ದಾರೆ. ಬಂದು ನೋಡಿದ್ರೆ ಒಂದು ಕನ್ನಡಕ್ಕೂ ತುಂಬ ಉಪಯೋಗ ಆಗುತ್ತೆ, ಒಂದು ಪ್ರೋತ್ಸಾಹ ಆಗುತ್ತೆ. ನಮ್ಮಂಥ ಹೊಸ ಎಂಟ್ರೀಸ್ಗೆ, ಹೊಸ ಪ್ರೊಡಕ್ಷನ್ಗೆ, ಹೊಸ ಹೀರೋಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ. ಸರ್ ನೀವೇನು ಹೇಳ್ತೀರಿ? ಮಿಲಿಟ್ರಿ ಸ್ಟೈಲ್ ಹೇಳಿ ಸರ್, ಮಿಲಿಟ್ರಿ ಸ್ಟೈಲಲ್ಲಿ ಹೇಳಿ. ಸರ್ ನೋಡಿ, ಈಗ ನಮ್ಮ ಕನ್ನಡ ಪಿಕ್ಚರ್, ಕನ್ನಡ ಸಿನಿಮಾ ಏನಿದೆ, ಒಂಥರ ಒಂದು ಎಲ್ಲೋ ಈ ಥರ ಇತ್ತು. ಬಟ್ ಫಾರ್ ಲಾಸ್ಟ್ 4-5 ಇಯರ್ಸಿಂದ KGF ಆಗಿರ್ಬೋದು, ಸುದೀಪ್ ಅವರು ಯಾವ ಲೆವೆಲ್ ಹೋಯ್ತು ಅಂದರೆ, ಇದು ಟಾಲಿವುಡ್ ಬಾಲಿವುಡ್ಡಿನ ಏನೆಲ್ಲ ಹೈಟ್ಸ್ ಇದೆ ಅಲ್ಲಿವರೆಗೂ ಹೋಗ್ಬಿಟ್ಟಿದೆ, ಮೀರಿ ಹೋಗ್ಬಿಟ್ಟಿದೆ. ಈಗ ಸೊ ಮೀರಿ ಹೋಗ್ಬಿಟ್ಟಿದೆ. somewhere we are exposing ourselves in the entire country. ಏನೋ ನಾರ್ಮಲಿ ನಾರ್ತ್ ಕಡೆ ಅಂದರೆ ಏನಪ್ಪ ಇವರು ಏನೋ ಅಂತಾರದು, ಇವರು ಹತ್ತು ಕಡೆಯವರು ಅಂತ ಇದು ಹೇಳ್ತಾರಲ್ಲ, ಆ ಒಂದು ಇಲ್ಲ. ಇಲ್ಲಿ ಡೆಫಿನೆಟ್ಟಾಗಿ ನಮ್ಮ ಕನ್ನಡದ ವೀಕ್ಷಕರು ನಮಗೆ ಪ್ರೋತ್ಸಾಹ ಕೊಡ್ತಾರೆ, ಸಹಕಾರ ಕೊಟ್ಟು ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋ ಒಂದು ಇದು ನಾನು ಅನ್ನಿಸ್ತಾ ಇದ್ದೀನಿ. ಅದಕ್ಕೆ ಈ ನಿಮ್ಮ ಸುದ್ದಿ ವಾಹನ ಮೂಲಕ ಎಲ್ಲರಿಗೂ, ನಿಮ್ಮ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನೀವು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರ್ಗಳಿಗೆ ನೋಡಿ ಸಹಕಾರ ಕೊಡಿ, ಪ್ರೋತ್ಸಾಹ ಕೊಡಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ, ಕೇಳ್ಕೊಳ್ತೇನೆ. ಎಷ್ಟೋ ಸಿನಿಮಾಗಳು ಮೂಲೆಯಲ್ಲಿ ರಿಲೀಸ್ ಆಗಲ್ಲ. ಎಷ್ಟೋ ಕನ್ನಡ ಸಿನಿಮಾಗಳು ಒಂದು 40 ಥಿಯೇಟ್ರು 50 ಥಿಯೇಟ್ರು ಎಲ್ಲೋ, ಅದರಲ್ಲಿ ಬೆಂಗಳೂರೇ ಅರ್ಧ ಥಿಯೇಟ್ರ್ ಆಗಿಬಿಟ್ಟಿರ್ತಾರೆ. ನಾವು ಆ ಕಾರಣದಿಂದ ಪ್ರತಿಯೊಂದು ತಾಲೂಕಲ್ಲೂ ಈ ಸಿನಿಮಾ ಬರುತ್ತೆ. ನಾವೊಂದು 200 ಥಿಯೇಟ್ರ್ ಪ್ಲಾನ್ ಮಾಡಿರೋ ಕಾರಣ ಏನೇನು ಅಂದರೆ, ಪ್ರತಿಯೊಂದು ತಾಲೂಕು ಒಂದು ಮಿನಿಮಮ್ 25 to 30 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಇವತ್ತು ಯಾರು 25 ಕಿಲೋಮೀಟರಿಂದ ಇನ್ನೊಂದು ಊರಿಗೆ ಹೋಗಿ ಸಿನಿಮಾ ನೋಡೋಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ಆ ಕಾರಣದಿಂದ ನಾವು ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟ್ರು, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರಲ್ಲೂ ನಮ್ಮ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ನಾವೊಂದು 200 ಥಿಯೇಟರ್ಸ್ ಪ್ಲಾನ್ ಮಾಡ್ಕೊಂಡಿದ್ದು ಬೇಸ್ ಇವತ್ತು ಹೇಳ್ತಾ ಇದ್ದೀನಿ ಓಪನ್ ಆಗಿ. ಇವತ್ತು ಯಾರೂ ಕಾಯೋ ಮೂಮೆಂಟಲ್ಲಿಲ್ಲ, ಯಾರಿಗೂ ಕಾಯೋ ಪೇಷನ್ಸ್ ಇಲ್ಲ. ನೋಡ್ಬೇಕಂದ್ರೆ ನೋಡ್ಬಿಡ್ಬೇಕು. ಹಂಗಂತೇಳಿ 25-30 ಕಿಲೋಮೀಟರ್ 40 ಕಿಲೋಮೀಟರ್ ಒಂದು ತಾಲೂಕಿನ ಇನ್ನೊಂದು ತಾಲೂಕು, ಇಲ್ಲ ತಾಲೂಕು ಹೆಡ್ ಕ್ವಾರ್ಟರಿಂದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗೂ ಹೋಗಿ ನೋಡೋ ಅಷ್ಟು ಪೇಷನ್ಸ್ ಇಲ್ಲ. ಹಾಗಾಗಿ ನಾವು ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ತಾಲೂಕಲ್ಲಿ ರಿಲೀಸ್ ಮಾಡ್ತಾ ಇರೋ ಕಾರಣನೇ ಪ್ರತಿಯೊಬ್ಬ ಕನ್ನಡಿಗರು ಆ ತಾಲೂಕಲ್ಲೇ ಅವ್ರ ಊರಲ್ಲೇ ಸಿನಿಮಾ ನೋಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಇಲ್ಲ, ತುಂಬಾ ಒಳ್ಳೆ ಮಾರ್ಕೆಟಿಂಗ್ ಐಡಿಯಾ ಇದು. ತುಂಬಾ ಒಳ್ಳೆ ಐಡಿಯಾ. ಅಂದ್ರೆ ಅವತ್ತಿಂದನೇ ಖಂಡಿತ ಎಲ್ಲ ಕಡೆ ಅಟ್ ಎ ಟೈಮ್ ಖಂಡಿತ ಎಲ್ಲ ಎಂಟೈರ್ ಇನ್ಕ್ಲೂಡಿಂಗ್ ಕಾರವಾರ ವಿ ಆರ್ ರಿಲೀಸಿಂಗ್ ದ ಮೂವಿ. ಕಾರವಾರ, ಗ್ರೇಟ್. ಆ ಊರವ್ರು ಎಲ್ಲೋ ಕುಂದಾಪುರಕ್ಕೋ ಮಂಗಳೂರಿಗೆ ಬಂದು ನೋಡೋದಲ್ಲ, ಆ ಊರಲ್ಲೇ ಸಿನಿಮಾ ನೋಡಬೇಕು. ಅವಾಗೆ ಅವ್ರಿಗೊಂದು ಕನ್ವೀನಿಯಂಟ್ ಆಗಿರುತ್ತೆ, ನಮಗೊಂದು ಪ್ರೋತ್ಸಾಹ ಆಗುತ್ತೆ. ಆ ಕಾನ್ಸೆಪ್ಟ್ ಇಟ್ಕೊಂಡೆ ನಾವು 200 ಥಿಯೇಟರ್ಸ್ನ ಪ್ಲಾನ್ ಮಾಡಿ ಪ್ರತಿಯೊಂದು ತಾಲೂಕು ನಮ್ಮ ಸಿನಿಮಾ ಇರುತ್ತೆ. ನಿಮ್ಮ ವಾಹಿನಿಯಿಂದ ಕೂಡ ನೀವು ಅದೊಂದು ಮೆಸೇಜ್ ಹೇಳ್ಬೋದು. ನೀವು ಎಷ್ಟು ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಬಂದು ನೋಡಿ ಅನ್ನೋದಕ್ಕಿಂತ ನಿಮ್ಮೂರಲ್ಲೇ ಸಿನಿಮಾ ಇದೆ, ದಯವಿಟ್ಟು ಆ ಸಿನಿಮಾ ನೋಡಿ ಅಂತ ಹೇಳ್ಬೇಕು ನೀವು.
ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್ ನಿಮ್ಮ ಸುದ್ದಿವಾಹಿನಿ. ನಿಮ್ಮ ಸಿನಿಮಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ, ನಿಮ್ಮೆಲ್ಲರ ಪ್ರಯತ್ನ, ನಿಮ್ಮ ಕನಸುಗಳು ನನಸಾಗಲಿ, ಮತ್ತೆ ಹೊಸ ಹೊಸ ಸಿನಿಮಾಗಳು ಮಾಡೋದಕ್ಕೆ ನಿಮಗೆ ದೇವ್ರ ಶಕ್ತಿ ಕೊಡಲಿ ಅಂತ ಒಳ್ಳೆ ಮನಸ್ಸು ಕೇಳ್ತೀವಿ. ಒಳ್ಳೆಯದು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಕ್ಯಾಪಿಟಲ್ ಸಿಟಿ ಚಿತ್ರತಂಡದ ಮಾತು. ಸಿನಿಮಾ ಜುಲೈ 4ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ, ಅದು 200+ ಥಿಯೇಟರ್ಗಳಲ್ಲಿ. ಎಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರದಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ.